ಇವಾಗ ನಮ್ಮ ಎತ್ತುಗಳು ಎರಡವ ನೋಡಿ. ಇಲ್ಲಿ ಮುಂದ್ಗಡೆ ಒಂದು ಹೋಗ್ತಾ ಇದೆ. ಇಲ್ಲಿ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ನಾವು ಏನೋ ಡಿಸೈಡ್ ಮಾಡಿವೆ. ಸ್ನೇಹಿತರೆ ಫೈನಲ್ ಬಂದಿದೆ ಎಲ್ಲ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಅಮ್ಮವರು ಇದು ಮಾಡಕತ್ತಾರ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರ್ಥ ಆಯ್ತಾ? ಇವತ್ತು ಖಾರ ಹುಣ್ಣಿಮೆ ನಮ್ಮ ಕಡೆ. ಅಂದರೆ ಇದು ಖಾರ ಹುಣ್ಣಿಮೆ ನಮ್ಮ ಕಡೆ ಫುಲ್ಲು ಜೋರಾಗಿ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ತಾರೆ. ಸಾಯಂಕಾಲ ಅಂತೂ ಎತ್ತುಗಳಂತೂ ಓಡಿಸ್ತಾರೆ. ನಾವು ಎತ್ತುಗಳನ್ನು ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಮದು ಎತ್ತು ಬಂದರೆ ನಮ್ಮದು ಒಂದು ಎತ್ತಕ್ಕೆ ಒಂದು ಮೆರವಣಿಗೆ, ಒಂದು ಪೂಜೆ ಅಲಂಕಾರ ಮಾಡಿ ಮತ್ತು ನಮಗೆ ಒಂದು ಸನ್ಮಾನ ಮಾಡ್ತಿರೋದು ಅದೊಂದು ಚಲೋ ಇರ್ತದೆ ಸಾಯಂಕಾಲ. ಇವತ್ತಂತೂ ನಮ್ಮ ಸದ್ಯಕ್ಕೆ ನಮ್ಮ ಅಮ್ಮವರು ಹೋಳಿಗೆ ರೆಡಿ ಮಾಡಕತ್ತಾರ. ಅಮ್ಮವ್ರೆ ಏನು ಮಾಡಕತ್ತಿದೆ? ಹೋಳಿಗೆ ಮಾಡ್ತೇನಪ್ಪ. ಹೋಳಿಗೆ ಮಾಡ್ತಿದ್ದೆ? ಹೆಂಗೆ ಮಾಡ್ತಿದ್ದೆ? ಏನು ಮಾಡ್ತಿದ್ದೆ? ಹೋಳಿಗೆ ಅನ್ನ, ಮೆಣಸಿನ್ಕಾಯಿ, ಸಾಂಬಾರ. ಇವತ್ತೇನು ಅದು ಹೇಳು? ಹಬ್ಬ. ಯಾವ ಹಬ್ಬ ಅದ? ಕಾರಣ ಹಬ್ಬ. ಪೂಜೆ ಮಾಡೋಕ್ಕಿಂತ ರೆಡಿ ಆಗಿಲ್ಲ ಅವರು. ಹೆಂಗಿದ್ದಾರೆ ನೋಡಿ. ಯಾರೋ ಏನು ಕೆಲಸ ಮಾಡಿ ಹಿಂಗೆ ಎಲ್ಲ ಗದ್ದೆ ಕೆಲಸ ಮಾಡಿ ಬಂದಿರ್ತಾರೆ, ಆ ಥರ ಇದ್ದಾರೆ ನೋಡಿ. ಎಲ್ಲಿ ಮಾಡ್ಬೇಕು? ಮುಂಜಾನೆ ಜಾವದಲ್ಲೇ ಪೂಜೆ ಪುನಸ್ಕಾರ ಮಾಡ್ಬೇಕು ದೇವ್ರಿಗೆ. ಪಾಲವನ್ನು ಮಾಡ್ಬೇಕಪ್ಪ. ಈಗ 5 ಗಂಟೆಗೆ ಮಾಡೋಣ ಬೇಡ. ಒಂದು ಕೋಳಿ ಬಿಟ್ಟಿವಿ ಪೋಲಮ್ಮ ದೇವ್ರಿಗೆ. ಅವರಿಗೆ ಒಂದು ಅರ್ಪಣೆ ಮಾಡಬೇಕು. ಒಂದು ಕೋಳಿ ಹುಂಜಿನ ಕೊಯ್ಕೊಂಬರ್ತೀವಿ ಸಾಯಂಕಾಲ. ಎಲ್ಲ ಎತ್ತುಗಳ ಮೆರವಣಿಗೆ ಆದ ನಂತರ, ಎತ್ತುಗಳ ಸ್ಪರ್ಧೆ ಆದ ನಂತರ ಅದು ಒಂದು ಕೋಳಿ ಕೊಯ್ಕೊಂಡು ಇಲ್ಲಿ ಒಂದು ಬಾಟೂಟ, ನಾಟಿ ಕೋಳಿ ಸಾರು. ಆಯಿತು ಸ್ನೇಹಿತರೆ, ಇವಾಗ ನಾವು ಬಾವಿ ಕಡೆ ಹೊಂಟಿವಿ. ಅಲ್ಲೊಂದು ನಮ್ಮ ಚೆನ್ನಪ್ಪ ಅವರು ಎತ್ತುಗಳಿದ್ದ, ಎತ್ತುಗಳಿಗೆ ಒಂದು ಡಿಸೈನ್ ಮಾಡಬೇಕು. ಸ್ನೇಹಿತರೆ, ಇವ್ ನನ್ನ ತಮ್ಮ ಬಾವಿ ಕಡೆ ಹೊಂಟಿವಿ. ಇಬ್ರು ಹೊಂಟಿವಲ್ಲ ನೋಡಿ. ಹೇಳು ನಮ್ಮ ಕೈ ಸನ್ನೆ ಮಾಡು. ನಮ್ಮ ಇವಾಗ ಸದ್ಯಕ್ಕೆ ಬಾವಿ ಕಡೆ ಹೊಂಟಿವಿ. ಅಲ್ಲಿ ಬಣ್ಣ ಹಚ್ಬೇಕು. ಎತ್ತುಗಳಿದ್ದಾವೆ, 2 ಎತ್ತುಗಳಿದ್ದಾವೆ. ಇವರು ನಮ್ಮ ಸಣ್ಣಪ್ಪ ಅವರು ಹೊಡಿರಪ್ಪ. ಮತ್ತೆ ಹೆಂಗೆ ಹೊಡಿತೀರಿ ಸ್ನೇಹಿತರೆ? ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಅಂಡೆಲ್ಲ ಬೀಳ್ತಾ ಇದ್ದೀವಿ ನೋಡಿ. ಎತ್ತುಗಳು ಕುಂತಾವೆ ಇಲ್ಲಿ ಹಿಂದ್ಗಡೆ. ನಮ್ಮ ಸಣ್ಣಪ್ಪ ಅವ್ರು 2, ಇವರು ನಮ್ಮ ತಮ್ಮಂದಿರು, ಅವು ನಮ್ಮ ಅಂಜಿ, ಇವರು ನಮ್ಮ ಹೊಲದವರು. ಒಂದು ಕಡೆ ಇರ್ತಾರೆ. ಹೊಡಿರಪ್ಪ ಜಲ್ದಿ ಪಟ್ಟ. ಹೋಟಲ್ಲ ಬರ್ತೀರಿ ನೀವು? ನಾವು ಬರ್ತಿಲ್ಲ. ವ್ಲಾಗ್ ಇದು ಈ ಥರ ಇರುತ್ತೆ ನಮ್ಮದು. ಇಲ್ಲಿ ಬಂದೀವಲ್ಲ ಇವಾಗ. ಇದು ನಮ್ಮ ಕೈಗೆ ಕೊಟ್ಟರೆ ಇದು ಹಚ್ಬೇಕು ಇವಾಗ. ಹೇಳ್ರಪ್ಪ ಸ್ನೇಹಿತರೆ. ಎಕ್ಸಾಕ್ಟ್ಲಿ ಇವಾಗ ಖಾರ ಹುಣ್ಣಿಮೆ ಇವತ್ತು. ನಮ್ಮ ಎತ್ತುಗಳಿವು, ನಮ್ಮ ಎತ್ತಿದು ಇವತ್ತು ಸ್ಪರ್ಧೆಗೆ ನಾವು ಇವುಗಳನ್ನು ಕರೆದುಕೊಂಡು ಹೋಗಿ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ನಾವು ಏನೋ ಡಿಸೈಡ್ ಮಾಡಿವೆ. ಕರ್ಕೊಂಡು ಹೋಗ್ತೀವಿ. ನೋಡ್ಬೇಕು ಏನಾಗ್ತದೇನೋ. ಮುಂದೆ ಜನಗಳು ಇರ್ತಾರ, ಜನಗಳು ನಮ್ಮ ಊರಿನ ಜನಗಳು ಎಲ್ಲರೂ, ನಮ್ಮ ಸ್ನೇಹಿತರು ಎಲ್ಲರೂ, ನಮ್ಮ ಅಣ್ಣ ತಮ್ಮಂದು ಎಲ್ಲ ಇರ್ತಾರೆ. ಅವರವರ ಎತ್ತುಗಳು ಬರ್ತಾವೆ. ಅವಳ ಜೊತೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಸ್ಪರ್ಧೆ ಮಾಡಬೇಕು. ಇವಾಗ ನಮ್ಮ ಎತ್ತುಗಳು 2 ಅವ ನೋಡಿ. ಇಲ್ಲಿ ಮುಂದ್ಗಡೆ ಒಂದು ಹೋಗ್ತಾ ಇದೆ, ಹಿಂದ್ಗಡೆ ಒಂದು ರಾಮ. ಯಾವ್ದು ರಾಮ? ಸ್ನೇಹಿತರೆ ಫೈನಲ್ ಬಂದಿದೆ ಎಲ್ಲ. ಗಾಯ್ಸ್ ಹೀಗಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೊನೆಯಲ್ಲಿ ಅಂತೂ ನಡೆದಿದ್ದೇ ಬೇರೆ ಆಯಿತು. ಬೇರೆ ಎತ್ತುಗಳೆಲ್ಲ ಸೇರಿ ಸಮವಾಗಿ ಕೊನೆಯಲ್ಲಿ ಹೋಗ್ತಾ ಇದ್ರೆ ನನ್ನ ಎತ್ತಂತೂ ಹಿಂದ್ಗಡೆ ಎಳ್ಕೊಂಡ್ಬಿಡ್ತದೆ. ಅದು
ಅವೆಲ್ಲವೂ ಕೂಡ ಆರ್ಚನ್ನು ದಾಟಿ ಮುಂದ್ಗಡೆ ಹೋಗ್ಬಿಡ್ತಾವ. ಇದೇ ನಡೆದಿದ್ದು. ಮತ್ತೊಂದ್ಸಲ ಮುಂದಿನ ವರ್ಷ ಟ್ರೈ ಮಾಡೋಣ. ಇದಕ್ಕೆ ನಾವು ಬಿಡಂಗಿಲ್ಲ, ಮತ್ತೆ ಟ್ರೈ ಮಾಡ್ತಾ ಇರಬೇಕು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಮಗೆಲ್ಲ ಗೊತ್ತಾಗೋಯ್ತು.